ಕೊಡ್ತೀನಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 2024-25 SSLC ವಾರ್ಷಿಕ ಪರೀಕ್ಷೆಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲ ಮಾಡೆಲ್ ಕ್ವಶನ್ ಪೇಪರ್ ಕನ್ನಡದಲ್ಲಿದೆ. ಅದರದ್ದು ಇವತ್ತು ಕೀ ಉತ್ತರಗಳನ್ನು ನೋಡೋಣ. ಈ ಪಾರ್ಟಲ್ಲಿ ನಾನು 1 ಮತ್ತು 2 ಅಂಕದ ಕಂಪ್ಲೀಟ್ ಆಗಿ ಕೀ ಉತ್ತರಗಳನ್ನು ಹೇಳ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ತೀನಿ. ಈಗಾಗಲೇ ನಾನು ಹಿಂದಿಯಲ್ಲಿ ಕೂಡ ಹಾಕಿದ್ದೀನಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ನಿಮಗೆ ಕೀ ಆನ್ಸರ್ ಸಿಗ್ತವೆ. ಜಸ್ಟ್ ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಾಕು. ಸೊ 2 ಸೆಟ್ದು ಎಲ್ಲ ಕ್ವಶನ್ ಪೇಪರ್ಗಳನ್ನ ಅವೈಲೇಬಲ್ಗಳನ್ನು ನಾವು ನಿಮಗೆ ಖಂಡಿತವಾಗಿ ಮಾಡ್ತೀವಿ. ಮುಖ್ಯ ಪ್ರಶ್ನೆ 1ಕ್ಕೆ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳು. ಒಟ್ಟು 6 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 6 ಪ್ರಶ್ನೆ 6 ಅಂಕ. ಮೊದಲ ಪ್ರಶ್ನೆ, ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು ಅಂತ ಕೇಳಿದ್ದಾರೆ. ಸೊ ಪಂಚಮಾಕ್ಷರಗಳಂದ್ರೆ ಅದು ಆಪ್ಷನ್ ಸಿ ಅನುನಾಸಿಕ ಅಂತಾನೆ ಬರ್ತದೆ. ಓಕೆನಾ. ಪ್ರಶ್ನೆ 2, ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು ಅಂತ ಕೇಳಿದ್ದಾರೆ. ಸೊ ಪಂಚಮಿ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಬಿ ಅಪಾದಾನ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 3, ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಗೆರೆ ಎಳೆದ ಪದದ ಕ್ರಿಯಾರೂಪ ಅಂತ ಕೇಳಿದ್ದಾರೆ. ಸೊ ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ ಇದರ ಗೆರೆ ಎಳೆದ ಪದದ ಕ್ರಿಯಾರೂಪ ಏನಾಗ್ತದಪ್ಪ ಅಂದ್ರೆ ಇದು ವಿದ್ಯಾರ್ಥಕ ಅಂತಕ್ಕಂಥದ್ದು ಆಗ್ತದೆ. ಯಾಕಂದ್ರೆ ಮಾಡಲಿ ಅಂತಕ್ಕಂಥದ್ದು ಇದೆ. ಪ್ರಶ್ನೆ 4, ಬಹುರ್ವಿಹಿ ಸಮಾಸದ ಪದವಿದು ಅಂತ ಕೇಳಿದ್ದಾರೆ. ಸೊ ಬಹುರ್ವಿಹಿ ಸಮಾಸದ ಪದ ಚಕ್ರಪಾಣಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. ಇದು ಮುಕ್ಕನ್ನ ಅಂದ್ರೆ ಮಾತ್ರ ಬಹುರ್ವಿ ಸಮಾಸ, ಮುಕ್ಕನ್ನು ಅಂತ ಇದೆ. ಸೊ ಅದು ಬಹುರ್ವಿ ಸಮಾಸ ಆಗೋದಿಲ್ಲ. ಬಹಳ ಜನ ಕೇಳಿದ್ರು ಸರ್ ಮುಕ್ಕಣ್ಣನು ಕೂಡ ಬಹುರ್ವಿ ಇಲ್ಲ, ಮುಕ್ಕನ್ನು ಅಂದ್ರೆ 3 ಕಣ್ಣು ಅಂತ ಅಷ್ಟೇ ಇದೆ. ಸೊ ಮುಕ್ಕಣ್ಣ ಅಂದ್ರೆ ಶಿವ ಅಂತ ಕರೀತಾರೆ. ಸೊ ಚಕ್ರಪಾಣಿ ಬಹುರ್ವಿ ಸಮಾಸ ಅಂತಕ್ಕಂಥದ್ದು ಪದ ಆಗ್ತದೆ. ಎಸ್, 5ನೇ ಪ್ರಶ್ನೆಗೆ ಹೋಗ್ತೀನಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯಗಳಾಗಿದ್ದರೆ ಅದನ್ನು ನಾವು ಆಪ್ಷನ್ ಬಿ ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಓಕೆ. ಎಸ್. ಪ್ರಶ್ನೆ 6, ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ತರುವಾಯ ಅಂತಕ್ಕಂಥದ್ದು ಸಾಮಾನ್ಯರ್ಥ ಕಾವ್ಯಕ್ಕೆ ಉದಾಹರಣೆಯಾಗಿರ್ತಕ್ಕಂಥ ಪದ. ಮುಕ್ಕನ್ನ ಮತ್ತೆ ಚಕ್ರಪಾಣಿ ಎರಡೂ ಕೂಡ ಬಹುರ್ವಿ ಸಮಾಸ. ಅದು ಮುಕ್ಕನ್ನು ಅಂತ ಇದೆ. ಸೊ ಅದಕ್ಕಾಗಿ ನಾನು ಓನ್ಲಿ ಚಕ್ರಪಾಣಿ ಅಂತ ಅಷ್ಟೇ ಕೊಟ್ಟಿರೋದು. ಅದು ಕೂಡ ನೆನಪಿರಲಿ, ಗೊಂದಲಕ್ಕೆ ಎಡೆ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಆಪ್ಷನ್ 2, ಯಾಕಂದ್ರೆ ನಾನು ಅದನ್ನು ಎರಡನ್ನೂ ಕೂಡ ಇಲ್ಲಿ ನನಗೆ ಬರೆದಿದ್ದೆ. ಸೊ ಮುಕ್ಕನ್ನ ಅಂದ್ರೆ ಶಿವ, ಚಕ್ರಪಾಣಿ ಅಂದ್ರೆ ಎರಡು ಬಹುರ್ವಿ ಸಮಾಸ. ಬಟ್ ಇಲ್ಲಿ ಮುಕ್ಕನ್ನು ಅಂತ ಇದೆ. ಸೊ ಹೀಗಾಗಿ ನಾನು ಓನ್ಲಿ ಫಾರ್ ಇದಕ್ಕೆ ಹೋಗಿದ್ದೀನಿ, ಆಪ್ಷನ್ ಡಿ ಅಷ್ಟೇ ಹೋಗಿದ್ದೀನಿ. ಸಂಬಂಧೀಕರಣ ಪ್ರಶ್ನೆಗಳು 4 ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. 7ನೇ ಪ್ರಶ್ನೆ, ವೈಶಾಖ ಬೇಸಗೆ ಪ್ರತಿಹಾರಿ ಕೇಳಿದ್ದಾರೆ. ಅದು ಪಡಿಯರಿ ಅಂತಕ್ಕಂಥದ್ದು ಉತ್ತರ ಬರ್ತದೆ. 8ನೇ ಪ್ರಶ್ನೆ, ಚಲುವಿಕೆ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮವಾದರೆ ತಿನ್ನುವಿಕೆ ಅನ್ನೋದು ಡ್ಯಾಶ್ ಕೇಳಿದರೆ ಅದು ಕೃದಂತ ಭಾವನಾಮ ಅನ್ನೋದು ಉತ್ತರ. ಪ್ರಶ್ನೆ 9, ಮಕ್ಕಳು ಮರಿ ಅನ್ನೋದು ಜೋಡು ನುಡಿಯಾದರೆ ಬಟ್ಟ ಬಯಲು ಅಂತ ಕೇಳಿದರೆ ಅದು ದ್ವಿರುಕ್ತಿ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 10, ಮನುಷ್ಯ ರೂಢನಾಮ ಆದರೆ ಪೂಜಾರಿ ಅಂತಕ್ಕಂಥದ್ದು ಅದು ಅನ್ವರ್ತನಾಮ ಆಗ್ತದೆ. ಅನ್ವರ್ತನಾಮ ಇಸ್ ದ ರೈಟ್ ಆನ್ಸರ್. 1 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. 7 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಉತ್ತರ. ಪ್ರಶ್ನೆ 11, ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಕೇಳಿದೆ. ಸೊ ಉತ್ತರ ನೋಡಿ, ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನೋ ಒದಗಿಸುವುದು ಎಂದು ಯೋಚಿಸಿತು. 12ನೇ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸಿದವರು ಯಾರು? ಉತ್ತರ, ನಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನ ದಿವಾನರನ್ನಾಗಿ ನೇಮಿಸಿದರು. ಪ್ರಶ್ನೆ 13, ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಪಾಲಿಸಲಾಗುತ್ತದೆ? ಸೊ ಉತ್ತರ, ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನ ಪಾಲಿಸಲಾಗುತ್ತದೆ. ಪ್ರಶ್ನೆ 14, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ಯಾರ ಬಳಿಗೆ ಕಳುಹಿಸಿದಳು ಅಂತ ಉತ್ತರ ಇದೆ. ಪ್ರಶ್ನೆ ಇದೆ, ಉತ್ತರ ಬಂದ್ಬಿಟ್ಟು ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನ ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು ಅನ್ನೋದು ಉತ್ತರ. ಪ್ರಶ್ನೆ 15, ಕುದುರೆಯನ್ನ ಲವನು ಯಾವುದರಿಂದ ಕಟ್ಟಿದ್ದನು ಅಂತ ಕೇಳಿದ್ದಾರೆ. ಸೊ ಉತ್ತರ, ಕುದುರೆಯನ್ನು ಲವ ತನ್ನ ಉತ್ತರೀಯದಿಂದ ಕಟ್ಟಿದ್ದ. ಪ್ರಶ್ನೆ 16, ದ್ರೋಣರು ಪರಶುರಾಮರ ಬಳಿಗೆ ಏಕೆ ಬಂದನು ಅಂತ ಕೇಳಿದ್ದಾರೆ. ಸೊ ದ್ರೋಣ ಪರಶುರಾಮರಲ್ಲಿಗೆ ದ್ರವ್ಯಾರ್ಥಿಯಾಗಿ ಬಂದಿದ್ದನು ಅಂತ ಕೇಳಿದ್ದಾರೆ. 17ನೇ ಪ್ರಶ್ನೆ, ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಈ ಬ್ರಿಟಿಷ್ ಅಧಿಕಾರಿ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗೆರೆದ ಅಧಿಕಾರಿ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ಅನ್ನೋದು ಉತ್ತರ. ಇಷ್ಟು 1 ಮಾರ್ಕ್ ಕ್ವಶನ್ಸ್ ಇತ್ತು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಹೋಗೋಣ. 4th ಮೇನ್ಸ್ ಅಲ್ಲಿ ಒಟ್ಟು 10 ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. 20 ಅಂಕಗಳನ್ನು ನೀವು ಏನು ಮಾಡ್ಬೋದು, ಇಲ್ಲಿಂದ ಪಡಿಬಹುದು. ಪ್ರಶ್ನೆ 18, ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳಾವವು ಅಂತ ಕೇಳಿದ್ದಾರೆ. ಉತ್ತರ ನೋಡೋಣ. ಭರತಖಂಡದ ಹುಲಿಗಳ ಧರ್ಮಶ್ರದ್ಧೆಯನ್ನ ಅನುಸರಿಸಿ ಬೇಟೆಯಾಡ್ತವೆ.
ಯಾವ ನಾಡಿನಲ್ಲಿ ಶ್ರೀರಾಮನಂತ ದೊರೆಗಳು ಆಳಿದರು? ಮಹರ್ಷಿ ವೇದವ್ಯಾಸರಿಂದ ರಚಿತವಾದ ಭಗವದ್ಗೀತೆ ಅಂತ ಗ್ರಂಥ ಜನಿಸಿದ ಈ ಭರತ ಭೂಮಿಯಲ್ಲಿ ಉದ್ಭವಿಸಿತೋ? ಇಂಥ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳೋದಿಲ್ಲ. ಯಾರನ್ನೇ ಆಗಲಿ ಭರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನ್ನಾದರೂ ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಅನ್ನೋದು ಉತ್ತರ. ಪ್ರಶ್ನೆ 19. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳು ಯಾವುವು? ಉತ್ತರ: ಈ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ, ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನ ಹೀಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ ದೇವರೇ, ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ? ನಿರಾಶೆಯಿಂದ ಹೇಳಿದರು. ಪ್ರಶ್ನೆ 20. ಲಕ್ಷ್ಮಣನು ಅನ್ನನಾದ ರಾಮನನ್ನ ಸಂತೈಸಿದ ಬಗೆ ಹೇಗೆ ಅಂತ ಕೇಳಿದ್ದಾರೆ. ಉತ್ತರ: ಲಕ್ಷ್ಮಣನು ತಾಳಿಕೋ ಅನ್ನ ತಾಳಿಕೋ, ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನ ನೀಡುವವರು ಯಾರು? ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯ ನೀಡುವವರು ಯಾರು ಎಂದು ಅನ್ನನನ್ನ ಸಂತೈಸಿದ. 21. ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿ. ಉತ್ತರ: ರಾಮನ ಸ್ವಾಗತಕ್ಕಾಗಿ ಶಬರಿ ಕಡು ಸವಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು, ಜೇನುತುಪ್ಪ ಅಧಿಕವಾಗಿರುವ ಮಧುಕರ್ಪವೆಂಬ ಪಾನೀಯವನ್ನು, ತಳಿರು ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. ಪ್ರಶ್ನೆ 22. ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನ ಬರೀರಿ. ಉತ್ತರ: ನಾಳಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ತನ್ನ ಭುಜಬಲದ ಪರಾಕ್ರಮವನ್ನ, ಅದರ ಶ್ರೇಷ್ಠತೆಯನ್ನು ತೋರಿಸುವುದು, ಚತುರಂಗ ಬಲದಿಂದ ಕೂಡಿದ ಮಹಾಭಾರತ ಯುದ್ಧದಲ್ಲಿ ಮೃತ್ಯುದೇವತೆಗೆ ಭೋಜನಕೂಟವಾಗುವಂತೆ ಮಾಡೋದು, ಯುದ್ಧ ರಂಗದಲ್ಲಿ ಅಸಂಖ್ಯ ವೀರಯೋಧರನ್ನ ಕೊಂದು ಕೌರವನ ಋಣ ತೀರುವಂತೆ ಮಾಡೋದು, ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ತನ್ನ ಶರೀರವನ್ನು ತ್ಯಜಿಸೋದು, ವೀರರವರನ್ನ ನೋಯಿಸದಿರುವ ವಿಚಾರ ಕರ್ಣನ ತೀರ್ಮಾನವಾಗಿತ್ತು ಅಂತ ಬರೀರಿ. 23ನೇ ಪ್ರಶ್ನೆ: ದ್ರೋಣನು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು ಅಂತ ಕೇಳಿದ್ದಾರೆ. ಉತ್ತರ: ಎಲೈ ದುಷ್ಟನೇ, ನೊನಕ್ಕೆ ಕಸವೇ ಶ್ರೇಷ್ಠವಾದುದು ಎನ್ನುವ ಹಾಗೆ ನಿನ್ನ ಪರಾಕ್ರಮ ನನ್ನವರೆಗೂ ಉಂಟೆ. ಜೊತೆಯಲ್ಲಿ ಓದಿದೆವೆಂಬ ಒಂದು ಕಾರಣದಿಂದ ನಿನ್ನನ್ನು ಕೊಲ್ಲಲಾರೆ. ಈ ಸಭಾವಲಯದಲ್ಲಿ ನನ್ನನ್ನು ಹೀಯಾಳಿಸಿದ ನಿನ್ನನ್ನು ನನ್ನ ಶಿಷ್ಯರಿಂದ ನಿರಾಯಾಸವಾಗಿ ಗಾಬರಿಯಾಗುವಂತೆ ಕಟ್ಟಿಸದೇ ಬಿಟ್ಟರೆ ನಾನು ಮೀಸೆಯನ್ನು ಹೊತ್ತಿರೋದು ವ್ಯರ್ಥವಲ್ಲವೇ ಎಂಬುದು ಪ್ರತ್ಯುತ್ತರವಾಗಿದೆ. 24. ಪುಟ್ಟ ಪೋರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ಅಂತ ಕೇಳಿದ್ದಾರೆ. ಉತ್ತರ: ಹಬ್ಬದ ಆ ಸಂಭ್ರಮದಲ್ಲಿ ಒಡೆಯನ ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳು ನಗೆಯನ್ನು ನೋಡಿ ಹೊರಗೆ ಹಾಕಿರುವ ಹೊಳೆಯುವ ರಂಗೋಲಿಯಲ್ಲಿ ಥಳಥಳ ಎಂದು ಹೊಳೆಯುವ ಬಾಲರವಿಯ ಕಂಡು ಮೂಕ ವಿಸ್ಮಿತಳಾಗಿದ್ದಾಳೆ ಅಂತ ಉತ್ತರ. ಪ್ರಶ್ನೆ 25. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ಉತ್ತರ: ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಗಾಂಧೀಜಿಯವರಲ್ಲಿತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂದಿತ್ತ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಪ್ರಶ್ನೆ 26. ಭಗವಂತನ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಚಂದನವನ್ನ ಕಡಿದು ತೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೇ ಇರಲಾರದು. ಚಿನ್ನವನ್ನ ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಬಡಿದರೂ ಅದು ತನ್ನ ಹೊಳಪನ್ನ ಕಳೆದುಕೊಳ್ಳೋದಿಲ್ಲ. ಕಬ್ಬನ್ನು ಗಿನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ವೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನ ಎಂದಿಗೂ ಕಳೆದುಕೊಳ್ಳೋದಿಲ್ಲ. ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನ ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ. 27ನೇ ಪ್ರಶ್ನೆ: ಶುಕನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನ ಕುರಿತು ಬರೀರಿ. ಉತ್ತರ: ರಾಜರಿಗೆ ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಸಂಪತ್ತಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವ ಹೊಂದಿರುತ್ತದೆ. ಹೀಗೆ ರಾಜರ ಪ್ರಕೃತಿ ಇರುತ್ತದೆ ಅಂತ